ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರೈಲ್ವೆ ಇಲಾಖೆಯಲ್ಲಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಬೇಕು ಅಂತ ಕಾತುರದಿಂದ ಕಾಯ್ತಿರೋ ಯುವಕರಿಗೆ ಇಲ್ಲಿದೆ ಒಂದು ಭರ್ಜರಿ ಗುಡ್ ನ್ಯೂಸ್. ಭಾರತೀಯ ರೈಲ್ವೆ ಬರೋಬ್ಬರಿ 22,000 ಗ್ರೂಪ್ ಡಿ ಅಥವಾ ಲೆವೆಲ್ 1 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಈಗ ಹಸಿರು ನಿಶಾನೆ ನೀಡಿದೆ. ರೈಲ್ವೆಯ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಪ್ರವೇಶದ ಮಟ್ಟದ ಹುದ್ದೆಗಳಿಗೆ ಈಗ ನೇಮಕಾತಿ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಈ ತಿಂಗಳ ಕೊನೆಯ ವಾರ ಅಥವಾ ಜನವರಿ ಮೊದಲ ವಾರದಲ್ಲಿ ಅಧಿಸೂಚನೆ ಹೊರಬೀಳುವ ಸಾಧ್ಯತೆಗಳಿವೆ. ಅಷ್ಟಕ್ಕೂ ಈ ಕೆಲಸಕ್ಕೆ ಇರಬೇಕಾದ ಅರ್ಹತೆಗಳೇನು, ಸಂಬಳ ಎಷ್ಟು ಸಿಗುತ್ತೆ, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಭಾರತೀಯ ರೈಲ್ವೆ ಇಲಾಖೆ ಈಗ ಉದ್ಯೋಗಾಕಾಂಕ್ಷಿಗಳ ಪಾಲಿಗೆ ಹೊಸ ಭರವಸೆ ಮೂಡಿಸಿದೆ. ರೈಲ್ವೆ ಸಚಿವಾಲಯದ ಅನುಮೋದನೆಯ ನಂತರ ಬಹುದೊಡ್ಡ ಮಟ್ಟದ ನೇಮಕಾತಿ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಟ್ರ್ಯಾಕ್ ಮಿಷಿನ್ ಅಸಿಸ್ಟೆಂಟ್, ಪಾಯಿಂಟ್ಸ್ ಮ್ಯಾನ್, ಬಿ, ಸಿ ಅಂಡ್ ಡಬ್ಲ್ಯೂ ಅಸಿಸ್ಟೆಂಟ್ ಇವೆಲ್ಲವೂ ಸೇರಿದಂತೆ ಹಲವು ವಿಭಾಗಗಳಲ್ಲಿ 22,000 ಜನರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಈ ಪ್ರಕ್ರಿಯೆಯು ಜನವರಿ ಮೊದಲ ವಾರದಲ್ಲೇ ಅಧಿಕೃತವಾಗಿ ಶುರುವಾಗುವ ನಿರೀಕ್ಷೆ ಇದ್ದು ಆಸಕ್ತರು ಹಿಂದೆ ಸಜ್ಜಾಗಬೇಕಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕನಿಷ್ಠ 10ನೇ ತರಗತಿ ಪಾಸ್ ಆಗಿರಬೇಕು ಅಥವಾ ಐಟಿಐ ಪ್ರಮಾಣ ಪತ್ರ ಹೊಂದಿರಬೇಕು. ಇನ್ನು ಸಾಮಾನ್ಯ ವರ್ಗದವರಿಗೆ 18ರಿಂದ 36 ವರ್ಷದವರೆಗೆ ವಯೋಮಿತಿ ನಿಗದಿಪಡಿಸಲಾಗಿದೆ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ₹500 ಹಾಗೂ ಎಸ್ಸಿ ಎಸ್ಟಿ ಮತ್ತು ಮಹಿಳೆಯರಿಗೆ ₹250 ನಿಗದಿಪಡಿಸಲಾಗಿದೆ. ಆನ್ಲೈನ್ ಮೂಲಕ ಅಧಿಕೃತ ವೆಬ್ಸೈಟ್ rrbapply.gov.in ಗೆ ಭೇಟಿ ನೀಡಿ ನೀವು ಅರ್ಜಿ ಸಲ್ಲಿಸಬಹುದು. ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಅಭ್ಯರ್ಥಿಗಳು ಮೊದಲು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಥವಾ ಸಿಬಿಟಿ ಎದುರಿಸಬೇಕಾಗುತ್ತೆ. ಇದರಲ್ಲಿ ಪಾಸ್ ಆದವರಿಗೆ ದೈಹಿಕ ದಕ್ಷತೆ ಪರೀಕ್ಷೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅಂತಿಮ ಹಂತದಲ್ಲಿ ದಾಖಲೆಗಳ ಪರಿಶೀಲನೆ ನಡೆಸಿ ನೇಮಕಾತಿ ಮಾಡಲಾಗುತ್ತದೆ. ಇದು ಪಾರದರ್ಶಕವಾಗಿ ನಡೆಯುವ ಪ್ರಕ್ರಿಯೆಯಾಗಿದ್ದು ಪರಿಶ್ರಮ ಪಟ್ಟವರಿಗೆ ಕೆಲಸ ಸಿಗೋದು ಗ್ಯಾರಂಟಿ. ಸಂಬಳದ ವಿಷಯಕ್ಕೆ ಬಂದ್ರೆ ಈ ಹುದ್ದೆಗಳಿಗೆ ಆರಂಭಿಕ ಮೂಲ ವೇತನ ₹18,000 ಇರುತ್ತದೆ. ಭತ್ಯೆಗಳನ್ನೆಲ್ಲ ಸೇರಿಸಿ ತಿಂಗಳಿಗೆ ಸುಮಾರು ₹22,500ರಿಂದ ₹25,000ವರೆಗೆ ಹೆಚ್ಚು ಸಂಬಳ ಕೈಗೆ ಸಿಗಲಿದೆ. ಕೇಂದ್ರ ಸರ್ಕಾರದ ನೌಕರಿಯ ಜೊತೆಗೆ ಉತ್ತಮ ಜೀವನೋಪಾಯ ಕಂಡುಕೊಳ್ಳಲು ಇದೊಂದು ಮರೆಯಲಾಗದ ಅವಕಾಶ. ರೈಲ್ವೆ ಇಲಾಖೆಯ ಅಧಿಕೃತ ಅಧಿಸೂಚನೆಗಾಗಿ ಈಗ ಇಡೀ ದೇಶ ಯುವ ಸಮೂಹ ಕಾತುರದಿಂದ ಕಾಯ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.